ಓಂ ನಾರಾಯಣಂ ಗುಣೈ ಸರ್ವೈರ್ವೀರ್ಣಂ ದೋಷವರ್ಜಿತಂ ಧ್ಯೇಯಂ ಗಮ್ಯಂ ಗುರುಂಶ್ಚಾಪಿ ನತ್ವಾ ಸೂತ್ರಾರ್ಥ ಉಚ್ಯತೆ. ಓಂ ಯಾವುದಾಗಿತ್ತು? ಗತಿ ಸಾಮಾನ್ಯ ಏನು ತೆಗೆದೀಗ? ತನ್ನಿಷ್ಟಶ್ಚ ಮೋಕ್ಷೋಪದೇಶ. ಮೊದಲೇನು ಪ್ರಶ್ನೆ ಈಗ? ಆತ್ಮನ ತಿಳ್ಕೊಳ್ಳಿ ಅಂತ ಹೇಳಿದ ಮೇಲೆ ಏನಾಗಿರ್ಬೇಕಾತ? ವಾಚ್ಯ ಆಗಿರಬೇಕು. ಇಲ್ಲ ಆತ ಮುಖ್ಯ ಆತ್ಮ ವಾಚ್ಯನಲ್ಲ, ಗೌಡ ಆತ್ಮ ವಾಚ್ಯ ಅಂತ ಹೇಳಿದ. ಸರಿಯಲ್ಲ. ಯಾತಕ್ಕಲ್ಲ ಅಂದರೆ ತನ್ನಿಷ್ಟಶ್ಚ ಮೋಕ್ಷೋಪದೇಶ. ಈ ಬ್ರಹ್ಮನ್ ತಿಳ್ಕೊಂಡ್ರೆ ಮೋಕ್ಷ ಆಗುತ್ತೆ ಅಂದಮೇಲೆ ಗೌಣಜ್ಞಾನದಿಂದ ಮುಕ್ತಿ ಆಗುತ್ತೋ ನಿಜವಾದ ಜ್ಞಾನದಿಂದ ಆಗುತ್ತೋ? ಪ್ರಧಾನ ಅಂತಲೇ ಒಪ್ಪಬೇಕಾಗಿದೆ. ದೇರ್ಫೋರ್ ಮುಕ್ತಿ ಆಗೋದಾದ್ರೆ ಅದಕ್ಕೆ ಆಗೋದು. ಬರೀ ನೋಡ್ತಾರೆ ಅಂದರೆ ಅನ್ನ ಫೋಟೋ ಕೊಟ್ಟರು ಸಾಕು, ತಿಂತಾನೆ ಅಂದರೆ ಕೊಡಲೇಬೇಕು. ತಿನ್ನ ಅನ್ನ ಫೋಟೋ ಅನ್ನ ಗೌಣ ದಾಚಿ ಪಾಡ ದಿವಸ ಎಲ್ಲರಿಗೆ ಫೋಟೋ ತೋರಿಸ್ಬಿಟ್ರೆ ಹೇಗಿರ್ತದೆ? ಭಾಷೆ ಹೋಯ್ತು ಎಷ್ಟು ಬರ್ತದೆ ಗೌಡ ಅದು ಆ್ಯಕ್ಚುಲಿ. ನೋಡಿ ಎಲ್ಲ ಕಾಣಿಸ್ತಾ ಇದೆ, ಹೊಟ್ಟೆ ತುಂಬೋದಿಲ್ಲ. ಆದರೆ ಹೊಟ್ಟೆ ತುಂಬಿತೋದ್ಮೇಲೆ ಏನಾಗಿರ್ಬೇಕದು? ತಿಂದಿರ್ಬೇಕು. ಗೊತ್ತಾರೆ? ದೇರ್ಫೋರ್ ಗೌಡಾತ್ಮ ಅಲ್ಲ. ತನ್ನಿಷ್ಟಶ್ಚ ಮೋಕ್ಷೋಪದೇಶ. ಇಲ್ಲಿ ಯಾವುದಕ್ಕೆ ಮೋಕ್ಷ? ಊಟಕ್ಕೆ ಕೂತಾಗ ಯಾವುದಕ್ಕೆ ಮೋಕ್ಷ ಆಗಬೇಕು? ಊಟಕ್ಕೆ ಕೂತಾಗ ಹಸಿವಿಗೆ ಮೋಕ್ಷ ಆಗುತ್ತೆ. ಹಸಿವೆ ಹೋಯ್ತು ಅಂತ ಹೇಳ್ತಿರ್ತಾರೆ. ಆದಮೇಲೆ ಅದು ಗೌಡ ಅನ್ನ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಯಾವನ್ನ ಆಗಬೇಕದು? ಮುಖ್ಯ ಅನ್ನನೇ ಆಗಿರ್ಬೇಕು ಹೊರತು ಗೌಡ ಅನ್ನ ಆಗ್ಲಿಕ್ಕೆ ಸಾಧ್ಯ. ಬರೀ ಹೊಟ್ಟೆದು ಫಲಾರ ಕೊಟ್ಟರು ಕೂಡ ಏನಾಗಲ್ಲ ಅದು? ಊಟಕ್ಕೆ ಈಕ್ವಲ್ ಅಲ್ಲದು. ಮತ್ತು ನೆಕ್ಸ್ಟ್ ಊಟ ಅಂತ ಕೇಳ್ತಾರೆ. ಮತ್ತೆ ಅದು ಹೋಗ್ತಿರಲಿ ಗೌಡ ಆಗ್ಲಿಕ್ಕೆ ಸಾಧ್ಯತೆಯೇ ಇಲ್ಲ. ತನ್ನಿಷ್ಟಶ್ಚ ಮೋಕ್ಷೋಪದೇಶ. ಓ ಹೇಯತ್ವ ಅವಚನಾಚ್ಛ ಒಂದಿದ್ದು ಅಲ್ಲಿ ಸಾರಸ್ಯ. ಇದು ಭಾಷೆ ಓದಲಿಲ್ಲ ಅದಕ್ಕೆ. ನಹಿ ಗೌಡಾತ್ಮನಿಷ್ಠಸ್ಯ ಮೋಕ್ಷ. ಗೌಣಾತ್ಮನಿಷ್ಠರಿಗೆ ಮೋಕ್ಷ ಆಗೋ ಸಂಭವ ಇದೆಯಾ? ಇಲ್ಲವೇ ಇಲ್ಲ. ಅದುಮೇಲೆ ಮೋಕ್ಷ ಆಗುತ್ತೆ ಅಂತ ಹೇಳಿದ ಮೇಲೆ ಅದು ಗೌಣಾತ್ಮ ಆಗಲಿಕ್ಕೆ ಸಾಧ್ಯ ಇಲ್ಲ, ಮುಖ್ಯಾತ್ಮನೇ ಆಗಿರಬೇಕು. ಯಶ್ಯಾರ ವಿತ್ತ ಪ್ರತಿಬುದ್ಧ ಆತ್ಮ ಅಸ್ಮಿನ್ ಸಂದೋಹೆ ಗಹನೆ ಪ್ರವಿಷ್ಟ ಸವಿಶ್ವಕೃತ್ ಸಹಿ ಸರ್ವಸ್ಯ ಕರ್ತ ತಸ್ಯ ಲೋಕಃ ಸೌಲೋಕ ಏವ ಇತಿ ಆತ್ಮನಿಷ್ಠಸ್ಯ ಮೋಕ್ಷ ಉಪದಿಶ್ಯತೆ. ಆತ್ಮನಿಷ್ಠನಾದವನಿಗೆ, ಭಗವನ್ನಿಷ್ಠನಾದವನಿಗೆ ಮೋಕ್ಷ ಇದೆ ಅಂತ ಹೇಳ್ತಾರೆ. ಮೋಕ್ಷ ಇದೆ ಅಂತ ಹೇಳಿದ ಮೇಲೆ ಇಲ್ಲಿ ಹೇಳಲ್ಪಡ್ತಕ್ಕಂಥ ಆತ್ಮ ಯಾರಾಗಬೇಕೀಗ? ಮುಖ್ಯಾತ್ಮನೇ ಆಗಬೇಕು. ಇದಿಷ್ಟು ವೇದ ಆಯಿತು. ಅಯಮಾತ್ಮ ಬ್ರಹ್ಮ. ಆತ್ಮ ಅಂದರೆ ಯಾರು? ಅಲ್ಲ ರೀ, ಆತ್ಮನ ಬಗ್ಗೆ ಹೇಳ್ತಾರೆ ಅಂತ ಹೇಳಿದರೆ ಬ್ರಹ್ಮ ಅಂತೆಲ್ಲ ಹೇಳಿಬಿಟ್ಟಿದ್ದಾರೆ. ಯಾವ ಬ್ರಹ್ಮ ಜಿಜ್ಞಾಸೆ ಮಾಡಬೇಕು ಅಂತ ಹೇಳಿದ್ದಾರೋ ಇಲ್ಲಿ ಈ ಆತ್ಮನ ತಿಳ್ಕೊ ಅಂತ ಇಲ್ಲಿ ಹೇಳಿದರು. ಬ್ರಹ್ಮ ಜಿಜ್ಞಾಸೆ ಮಾಡೋ ಅಂದರು. ಸೊ ಬ್ರಹ್ಮ ಕೊಟ್ಟೇನು? ಆತ್ಮ ಕೊಟ್ಟು ಬ್ರಹ್ಮ ಆತ್ಮ ಏನು ಮಾತು ತೆಗಿಬೋದು ಅವರು? ರೆಡಿ ಬ್ರಹ್ಮ ಜಿಜ್ಞಾಸೆ ಮಾತಾಡ್ತಿದ್ದೇವೆ, ಆತ್ಮನ ಬಗ್ಗೆ ಮಾತಾಡಬೇಡಿ ಅಂದರೆ ಆತ್ಮನೇ ಬ್ರಹ್ಮ ಅಂತ ಹೇಳಿದ ಮೇಲೆ ಅದು ಬೇರೆ ವಿಷಯ ಆಗಲಿಕ್ಕೆ ಸಾಧ್ಯವೇ ಇಲ್ಲ. ಬ್ರಹ್ಮೇತಿ ಪರಮಾತ್ಮೇತಿ ಭಗವಾನಿತಿ ಶಬ್ದತೆ. ಬ್ರಹ್ಮ ಅಂತ ಕರೀತಾರೆ, ಪರಮಾತ್ಮ ಅಂತ ಕರೀತಾರೆ, ಭಗವಾನ್ ಅಂತ ಕರೀತಾರೆ. ಎಲ್ಲ ದೇವರ ಹೆಸರುಗಳಿವೆಲ್ಲ ಕೂಡ. ಈಗ ನೋಡಿ, ಬ್ರಹ್ಮಸೂತ್ರ ಬಂತು, ಭಗವದ್ಗೀತೆ ಬಂತು. ಸೊ ಬ್ರಹ್ಮ ಯಾರಾದ್ರೀಗ? ಭಗವಂತ. ಭಗವದ್ಗೀತೆ ಕೊಟ್ಟು ಬ್ರಹ್ಮ. ಅರ್ಥ ಆಯ್ತಾ? ವೆರಿ ಇಂಪಾರ್ಟೆಂಟ್ ಅದು. ಭಗವದ್ಗೀತೆ ಅದು ತಗೊಂಡಾಗ ಎಷ್ಟು ಸುಲಭ ವೇದ. ಇದು ವೇದ ಅಂತ ಬಂದು ತಿಳ್ಕೊಂಡು. ವೇದ ಅಂದ್ರೇನು? ದೇವರ ಹೆಸರೇ. ವೇದ ಅದು ದೇವರ ಹೆಸರೇ ಮತ್ತೆ. ಆದ್ದರಿಂದ ಎಲ್ಲ ಸೇಮ್, ಒಬ್ಬೇ ದೇವರನ್ನು ಎಲ್ಲ ಶಾಸ್ತ್ರಗಳು ಒಂದೇ ರೀತಿ ಹೇಳುತ್ತೆ ಎಂಬುದು ತೀರ್ಮಾನ ಆಯಿತು. ಬ್ರಹ್ಮೇತಿ ಪರಮಾತ್ಮೇತಿ ಭಗವಾನಿತಿ ಶಬ್ದತೆ. ಭಾಗವತದ ವಾಕ್ಯ ಅದು. ದತ್ತಂ ದುರ್ವಾಸ ಸೋಮಂ ಆತ್ಮೇಶ ಬ್ರಹ್ಮ ಸಂಭವ. ಆತ್ಮ ಅನ್ನೋ ಪದ ವಿಷ್ಣುವನ್ನೇ ಹೇಳುತ್ತೆ. ನೆಕ್ಸ್ಟ್ ಪಾಯಿಂಟ್. ಈಗ ಅದು ಹೇಗೆ ಗೊತ್ತು ನಿಮಗೆ ಅಂದರೆ, ಇದೆಲ್ಲ ಭಾಳ ಸೀರಿಯಸ್ಸಾಗಿ ಹೋದರೆ ಚೆನ್ನಾಗಿ ಅರ್ಥ ಆಗ್ತವೆ. ಭಾಗವತ ಪುರಾಣದಲ್ಲಿ ಹೇಳ್ತಾರೆ, ಅತ್ರಿ ಅನುಸೂಯರು 3 ಜನ ಮಕ್ಕಳಾದರು. ಯಾರವರು ಅಂತ ಕೇಳಿದರೆ ಎಲ್ಲರೂ ಬ್ರಹ್ಮ ವಿಷ್ಣು ಮಹೇಶ್ವರ ಹೇಳಿಬಿಡ್ತಾರೆ. ಭಾಗವತ ಹೇಳ್ತದೆ, ದತ್ತಂ ದುರ್ವಾಸ ಸೋಮಂ ಆತ್ಮೇಶ ಬ್ರಹ್ಮ ಸಂಭವ. 3 ಮಕ್ಕಳು ಯಾರೇ ಅನುಗ್ರಹದಿಂದ ಹುಟ್ಟಿದರು ಅಂದರೆ ಆತ್ಮ, ಈಶಾ, ಬ್ರಹ್ಮ ಸಂಭವಾನ್. ಈಶಾ ಅಂದರೆ ಯಾರು? ಬ್ರಹ್ಮ ಅಂದರೆ ಯಾರು? ಮತ್ತು ಆತ್ಮ ಅಂದರೆ ಯಾರು? ವಿಷ್ಣು. ಸೊ ಆತ್ಮ ಶಬ್ದ ಯಾರನ್ನು ಹೇಳ್ತೀಗ? ವಿಷ್ಣು ಅಂತ ಆಯ್ತು. ಆತ್ಮ ಕೊಟ್ಟು ವಿಷ್ಣು. ಅರ್ಥ ಆಯ್ತಾ? ಸಂಪೂರ್ಣ. ಯಾಕೆ ಇಬ್ಬರು ಬೇರೆ ಆದಮೇಲೆ ಉಳಿದವರೊಬ್ಬರೇ ಈಗ ಪರಿಶೇಷ. ಉಳಿದಿದ್ದು ವಿಷ್ಣು. ಆತ್ಮ ಶಬ್ದ ಬಂದಿದ್ದರಿಂದ ಆತ್ಮ ಅಂದರೆ ವಿಷ್ಣು ಅಂದಮೇಲೆ ವಿಷ್ಣು ಗೌಡ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಸೇಮ್ ಪರ್ಸನ್ ಅಂತ ಆಯ್ತಲ್ಲ. ವಿಷ್ಣು ಜ್ಞಾನೇನೇ ನೋಡಿ, ವಿಜಿಜ್ಞಾಸಸ್ವ ಬಂತಲ್ಲ, ವಿಷ್ಣು ಜಿಜ್ಞಾಸಸ್ವ, ಅಲ್ಲೂ ಬಂದುಬಿಟ್ಟೆ, ದೇವರ ಹೆಸರು ಬಂದಿದೆ. ಇದೆಲ್ಲ ಯೋಚನೆ ಮಾಡಿದರೆ ಇದೆಲ್ಲ ಸುಮ್ಮನೆ ಆಚಾರ ಕೊಡ್ತಾ ಹೋಗಿಬಿಡ್ತಾರೆ ನೋಡೋದಕ್ಕೆ. ಅವ್ರು ಎಷ್ಟು ಅದಕ್ಕೆ ಅದೆಲ್ಲ ಬಿಡಿಸ್ತಾ ಹೋಗ್ತಾರೆ. ಜಯತೀರ್ಥರ ವೈಶಿಷ್ಟ್ಯ ಆದರೆ ಇಲ್ಲೆಲ್ಲ ಬಿಡಿಸ್ಬಿಡಿಸೋದು. ಯಾತಕ್ಕೆ ಅಲ್ಲಿ ಏನಿದೆ ನೋಡಿ ಅಂತ ಹೇಳ್ತಾರೆ. ಆಗ ನಮ್ಮ ಜ್ಞಾನ ಎಷ್ಟು ಇಂಪ್ರೂವ್ ಮಾಡ್ತಾರೆ. ಅದಕ್ಕೆ ಟೀಕಾಕೃತ ಅದು ಎಷ್ಟು ಉಪಯೋಗ ಆಯ್ತದು. ಇದರಲ್ಲಿ ನಾವೇ ತಿಳ್ಕೊಳ್ಳೋಕ್ಕೆ ಎಷ್ಟು ವರ್ಷ ಬೇಕಾಗ್ತಿತ್ತು? ರೆಡಿಮೇಡ್ ಆನ್ಸರ್ ಟಕ ಹೇಳ್ಕೊಡ್ತಾ ಹೋಗ್ಬಿಡ್ತಾರೆ.
ಅದು ಅರ್ಥ ಮಾಡ್ಕೊಬಿಟ್ರೆ ಅದೇ ದೊಡ್ಡ ಪುಣ್ಯ. ಚೇತನಸ್ತು ದಿಶಾ ಪ್ರೋಕ್ತೋ ಜೀವ ಆತ್ಮೇತಿ ಚ ಅಲ್ಲಿಗೆಲ್ಲಿ ನಾಳೆ ದಿವಸ ಮುಂದಿನ ಭಾಗವತ. ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿ ನೇರಿತ ಯದವೋಚವಹಂತೇನ ಪ್ರೀಯತಾಂ ಕಮಲಾಲಯ. ಆನಂದತೀರ್ಥವರದೆ ದಾನವಾರಣ್ಯ ಪಾವಕೆ ಜ್ಞಾನದಾಯಿನಿ ಸರ್ವೇ.